ಹಾಯ್ ಬ್ಯೂಟಿಫುಲ್ ಸೋಲ್ಸ್, ಬನ್ನಿ ಹಾಗಿದ್ರೆ ನೋಡೋಣ ನೆಕ್ಸ್ಟ್ 48 ಅವರ್ಸ್ಗೆ ಲೈಫಲ್ಲಿ ಏನ್ ಬ್ಲಾಕೇಜಸ್ ಬರ್ತಾ ಇದೆ ಅಂತ ಹೇಳಿ, ಆ ಬ್ಲಾಕೇಜಸ್ ಮೇಲೆ ಯಾವ ರೀತಿಯಾಗಿ ಓವರ್ಕಮ್ ಮಾಡ್ಕೋಬೇಕು ಅಂತ ಹೇಳಿ ನೋಡ್ಕೊಂಡು ಬರೋಣ. ಸೊ ರೀಡಿಂಗ್ ಅನ್ನ ಕ್ಲೇಮ್ ಮಾಡಿ, ಐ ಕ್ಲೇಮ್ ಪಾಸಿಟಿವ್ ಎನರ್ಜಿ ಅಂತ ಹೇಳಿ. ತುಂಬಾ ಅಕ್ಯುರೇಟ್ ಆಗಿ ನಿಮ್ಗೆ ರೀಡಿಂಗ್ ಬರಬೇಕು ಅಂತಂದ್ರೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ಜೊತೆ ನನ್ನ ಕಾರ್ಡ್ ಜೊತೆಗೆ ಅಲೈನ್ ಮಾಡ್ಕೊಳ್ಳಿ. ಓಕೆ, ಸೊ ಏನು ನಿಮ್ಗೆ ಬ್ಲಾಕೇಜಸ್ ಬರ್ತಾ ಇದೆ ಅಂತ ಹೇಳಿ. ಚೇಂಜಿಂಗ್ ಅ ಥೀಮ್, ಟ್ರೈಂಗ್ ಟು ಚೇಂಜ್ ಸಮ್ ಒನ್ ನೆವರ್ ವರ್ಕ್ಸ್, ಅಕ್ಸೆಪ್ಟ್ ದೆಮ್ ಆಸ್ ದೇ ಆರ್ ಆರ್ ಮೂವ್ ಆನ್. ನೋಡಿ, ತುಂಬಾ ಇಂಪಾರ್ಟೆಂಟ್. ನಿಮ್ಗೆ ಒಂದು ಬ್ಲಾಕೇಜಸ್ ಏನ್ ಬರ್ತಾ ಇದೆ, ಮೇ ಬಿ ನೀವು ಯಾರಿಗಾದ್ರೂ ರಿಲೇಶನ್ಶಿಪ್ ಅಲ್ಲಿ ಇರ್ಬೋದು, ನಿಮ್ಮ ಒಂದು ವರ್ಕ್ ಝೋನ್ ಅಲ್ಲಿ ಇರ್ಬೋದು, ಏನಾದ್ರೂ ಚೇಂಜಸ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಾ, ನೀವು ಥಾಟ್ ಅನ್ನ ಇಟ್ಕೊಂಡಿದ್ದೀರಾ ಇನ್ನೊಬ್ರಿಗೆ ಚೇಂಜ್ ಮಾಡ್ಬೇಕು ಅಂತ ಹೇಳಿ. ಯೂನಿವರ್ಸ್ ಏನ್ ಹೇಳ್ತಾ ಇದೆ ಅಂತಂದ್ರೆ, ಇನ್ನೊಬ್ರಿಗೆ ಚೇಂಜ್ ಮಾಡೋದ್ ಸೊಲ್ಯೂಷನ್ ಅಲ್ಲ, ನಿಮ್ಮನ್ನ ನೀವು ಚೇಂಜ್ ಮಾಡ್ಕೋಬೇಕು. ನಿಮ್ಮ ಒಂದು ವರ್ಕ್ ಝೋನ್ ಇರ್ಬೋದು, ನಿಮ್ಮ ಕರಿಯರ್ ಲೈಫ್ ಇರ್ಬೋದು, ನಿಮ್ಮ ಲವ್ ಲೈಫ್ ಇರ್ಬೋದು. ಓಕೆ, ಅಂದ್ರೆ ನಿಮ್ಮ ಮೇಲೆ ನೀವು ವರ್ಕ್ ಮಾಡಿ ಹೊರತು ಇನ್ನೊಬ್ರು ಚೇಂಜ್ ಆಗ್ತಾರೆ ಅನ್ನೋ ಅಂತ ಒಂದು ಆಸ್ಪೆಕ್ಟ್ ಇಟ್ಕೊಂಡು ನಾವು ಹೋಗೋದ್ ಬೇಡ. ಓಕೆ, ಇನ್ನೊಬ್ರನ್ನ ನಾವು ಚೇಂಜ್ ಮಾಡ್ಲಿಕ್ಕೆ ಆಗೋದಿಲ್ಲ ಫ್ರೆಂಡ್ಸ್. ಯಾಕಂತಂದ್ರೆ ಅವ್ರ ಥಿಂಕಿಂಗ್ ಏನಿರುತ್ತೆ ಅವರಷ್ಟಕ್ಕೆ ಅವ್ರು ಕರೆಕ್ಟ್ ಇರ್ತಾರೆ, ನಿಮ್ಮ ಥಿಂಕಿಂಗ್ ಏನಿರುತ್ತೆ ನಿಮ್ಮಷ್ಟಕ್ಕೆ ನೀವು ಕರೆಕ್ಟ್ ಇರ್ತೀರಾ. ಅಂದ್ರೆ ನೋಡೋ ಅಂತ ಆಂಗಲ್ ಮಾತ್ರ ಚೇಂಜ್ ಇರ್ಬೇಕು. ಅಂದ್ರೆ ಅವ್ರು ಯಾವ ಆಂಗಲ್ ಇಂದ ನೋಡ್ತಾ ಇದ್ದಾರೆ, ಸೊ ಅದು ಕರೆಕ್ಟ್ ಆಗಿರುತ್ತೆ. ನೀವು ಯಾವ ಆಂಗಲ್ ಇಂದ ನೋಡ್ತಾ ಇದ್ದೀರಾ ಅದು ಕರೆಕ್ಟ್ ಇರುತ್ತೆ. ಹಾಗಾಗಿ ಇಲ್ಲಿ ನಾವು ಅವ್ರನ್ನ ಚೇಂಜ್ ಮಾಡ್ಬೇಕು ಅಂತ ಹೇಳಿ ನೀವೇನ್ ಹೋಗ್ತಾ ಇದ್ದೀರಾ ಅದು ತಪ್ಪು, ಅದು ಆಗ್ಲಾರ್ದಂತ ಮಾತು. ಹಾಗಾಗಿ ಇಲ್ಲಿ ಏನ್ ಮಾಡ್ಬೇಕು, ನಿಮ್ಮನ್ನ ನೀವು ಚೇಂಜ್ ಮಾಡ್ಕೊಳ್ಳೋದಕ್ಕೆ ನೋಡಿ ಹೊರತು ಅವ್ರನ್ನ ಚೇಂಜಸ್ ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ನೋವಂಥದ್ದು. ಲೂಸಿಂಗ್ ಯುವರ್ ಸೆಲ್ಫ್, ಯು ಫೀಲ್ ಅ ಲಾಸ್ಟ್ ಇನ್ ಯುವರ್ ಪಾರ್ಟ್ನರ್. ಇಟ್ಸ್ ಓಕೆ ಟು ಬಿ ಯುವರ್ ಸೆಲ್ಫ್ ಅಂಡ್ ಹೆವಿ ಯುವರ್ ಓನ್ ಲೈಫ್ ಟು. ನೋಡಿ, ನಾನು ಅದನ್ನ ಹೇಳಿದೆ ಅಲ್ವಾ, ನಿಮ್ಮ ಒಂದು ಲವ್ ಲೈಫಿಗೆ ರಿಲೇಟೆಡ್ ಇರುವಂತದ್ದು ನನಗೆ ಮೆಸೇಜಸ್ ಬರ್ತಾ ಇದೆ. ಏನು ಅಂತಂದ್ರೆ, ನೀವು ಎಲ್ಲೋ ನಿಮ್ಮಷ್ಟಕ್ಕೆ ನೀವು ಕಳ್ಕೊಳ್ತಾ ಇದ್ದೀರಾ ಅವ್ರನ್ನ ಚೇಂಜ್ ಮಾಡ್ಲಿಕ್ಕೆ ಹೋಗ್ಲಿಕ್ಕೆ. ಓಕೆ, ದಟ್ ಇಸ್ ನಾಟ್ ಅ ಪಾಸಿಬಲ್, ಆಗೋದೇ ಇಲ್ಲ. ಅದಕ್ಕೆ ಯೂನಿವರ್ಸ್ ಏನ್ ಹೇಳ್ತಾ ಇದೆ, ನೀವು ಅದು ಫೀಲ್ ಮಾಡ್ಕೊಳ್ತಾ ಇದ್ದೀರಾ, ಹಾಗೆ ನೀವು ಥಿಂಕ್ ಮಾಡಿ ಅದನ್ನ ಮಾಡ್ಲಿಕ್ಕೆ ಹೋಗ್ತಾ ಹೋಗ್ತಾ ಏನ್ ಮಾಡ್ತಾ ಇದ್ದೀರಾ, ನಿಮ್ಮನ್ನ ನೀವು ಕಳ್ಕೊಳ್ತಾ ಇದ್ದೀರಾ. ನೀವ್ ಆಕ್ಚುಲಿ ಏನು ಅನ್ನೋದನ್ನ ನೀವು ಕಳ್ಕೊಳ್ತಾ ಇದ್ದೀರಾ, ನಿಮ್ಮ ಪರ್ಸನಾಲಿಟಿಯನ್ನ ನೀವು ಕಳ್ಕೊಳ್ತಾ ಇದ್ದೀರಾ ಅನ್ನುವಂಥದ್ದು. ಹಾಗಾಗಿ ಅದನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ. ನಿಮ್ಮ ಓನ್ ಲೈಫ್ ಏನಿದೆ ಅದ್ರ ಬಗ್ಗೆ ನೀವು ಫೋಕಸ್ ಮಾಡಿ. ನಿಮ್ಮದೇ ಆದಂತ ಒಂದು ಪ್ರಪಂಚ ಇದೆ, ಅದ್ರ ಮೇಲೆ ನೀವು ಫೋಕಸ್ ಮಾಡಿ ಅಂತ ಹೇಳಿ ಯೂನಿವರ್ಸ್ ಮೆಸೇಜ್ ಕೊಡ್ತಾ ಇದೆ. ಓಕೆ, ಸೊ ನೆಕ್ಸ್ಟ್ 48 ಅವರ್ಸ್ಗೆ ಈ ಒಂದು ಎನರ್ಜಿ ನಿಮ್ಗೆ ಬರ್ತಾ ಇರುವಂತದ್ದು. ಎನರ್ಜಿ ನಿಮ್ಗೆ ಕನೆಕ್ಟ್ ಆಗಿತ್ತು ಅಂತಂದ್ರೆ ಖಂಡಿತ ಒಂದು ಕಮೆಂಟ್ ಮಾಡಿ, ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಸಿಗೋಣ ಹಾಗಿದ್ರೆ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಕೂಡ ಥ್ಯಾಂಕ್ ಯು.